ಹೀಗೆ ಇವತ್ತು ನಮ್ಮ ಮನೆ ರೋಡನ್ನು ನಿಂತ್ಕೊಂಡು ನೋಡ್ತಾ ಇದೆ ವಿಂಡೋ ಹತ್ರ. ಒಂದು ಕಡೆ ನೋಡಿದ್ರೆ ಹಚ್ಚ ಹಸಿರಾಗಿರೋಂಥ ಎಲೆಗಳಿಂದ ಕೂಡಿರೋಂಥ ಮರಗಳು, ಹಾಗೆ ಈ ಕಡೆ ಸ್ವಲ್ಪ ತಿರುಗಿ ನೋಡಿದ್ರೆ ಕಂಪ್ಲೀಟಾಗಿ ಒಣಗೋಗಿರೋಂಥ ಎಲೆ ಎಲ್ಲ ಬಿದ್ದೋದ್ಮೇಲೆ ಖಾಲಿ ಮರ ಹೆಂಗೆ ಕಾಣಿಸುತ್ತಲ್ಲ ಆ ರೀತಿ ಕಾಣಿಸ್ತಾ ಇದೆ. ಇದೆಲ್ಲ ಒಂದು ಕಡೆ ನಮ್ಮ ಜೀವನಕ್ಕೆ ಇದು ಹತ್ರ ಅಂತ ಅನ್ಸ್ಬಿಡ್ತು. ಕೆಲವೊಮ್ಮೆ ನಮ್ಮ ಜೀವನ ಕೂಡ ಕಷ್ಟಗಳು ಬರುತ್ತೆ, ಬೇಸರ ಆಗುತ್ತೆ, ಕಂಪ್ಲೀಟಾಗಿ ನಮ್ಮ ಜೀವನದಲ್ಲಿ ಖುಷಿನೇ ಇಲ್ವೇನೋ ಅಂತ ಅನ್ಸುತ್ತೆ. ಖುಷಿ ಬರೋವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು. ಈ ಮರದಲ್ಲೂ ಆಗಷ್ಟೇ ಇನ್ನು ಚಿಗುರು ಶುರುವಾಗಿದೆ. ಆ ಮರ ತುಂಬ ಚಿಗುರೆಲ್ಲ ಬಂದಮೇಲೆ ಅದೆಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ಹಾಗೆ ಜೀವನದಲ್ಲೂ ಕಷ್ಟಗಳು ಬಂದಾಗ ಅದನ್ನು ತಾಳ್ಮೆಯಿಂದ ಆ ದಿನಗಳನ್ನು ಕಳಿಬೇಕು. ಆನಂತರ ಕಷ್ಟಗಳೆಲ್ಲ ಹೋಗಿ ಸುಖದ ಸಮಯ ಬರುತ್ತೆ. ಆವಾಗ ಅದೆಷ್ಟು ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಖುಷಿ ಇರುತ್ತೆ, ಜೀವನ ಅದೆಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ. ಈ ಮರಗಳು ಕೂಡ ನನಗೆ ಅದನ್ನು ಒಂದು ರೀತಿ ಆ ಪಾಠನ ಜ್ಞಾಪಿಸ್ತು. ಇವಾಗ ನೋಡಿ ಆ ಒಣಗೋಗಿರೋವಂಥ ಮರ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಕೆಲವು ದಿನಗಳ ನಂತರ ನಾನು ಇದನ್ನು ಮತ್ತೆ ಶೂಟ್ ಮಾಡಿದೆ. ಇವಾಗ ನೋಡಿ ಆ ಒಣಗೋಗಿರೋ ಮರಕ್ಕೂ ಇದಕ್ಕೂ ಅದೆಷ್ಟು ಒಂದು ಒಳ್ಳೆ ಲಕ್ಷಣ ಕಾಣಿಸ್ತಾ ಇದೆ ಅಂತ. ಹಾಗೆ ಜೀವನನು ಸೊ ಸಮಯ ಬರುತ್ತೆ, ಆ ಸಮಯಕ್ಕೋಸ್ಕರ ತಾಳ್ಮೆಯಿಂದ ಕಾಯಬೇಕು ಅಂತ ಅನ್ನೋದಷ್ಟೇ ಇವತ್ತಿನ ನನ್ನ ಈ ಒಂದು ಮಾತಿನ ಉದ್ದೇಶ. ಬೇಸಿಗೆ ಶುರುವಾದ ಮೇಲಂತೂ ಊಟಕ್ಕಿಂತ ಜಾಸ್ತಿ ನೀರು, ಮಜ್ಜಿಗೆ, ಜ್ಯೂಸ್ ಈ ಥರದೇ ಕುಡಿದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅನಿಸುತ್ತೆ. ಇವತ್ತು ತುಂಬ ಸಿಂಪಲ್ ಊಟ, ಹಪ್ಪಳ, ಬಿಸಿ ಅನ್ನ, ತುಪ್ಪ, ಹಾಗೆ ತೆಳ್ಳಗೆ ಏನೂ ಹಾಕ್ತೆ ಬರೀ ಬೇಳೆ ಸಾರು ಮಾಡಿದ್ದೆ. ಸೊ ಈ ಥರ ಸಿಂಪಲ್ ಊಟನ ಕೆಲವೊಮ್ಮೆ ಬಾಯಿಗೆ ಒಳ್ಳೆ ರುಚಿ ಅಂತ ಅನಿಸುತ್ತೆ. ಫಾರ್ಮಲ್ಸ್ ಹೊರಟಿದ್ಯಾ? ಇವಾಗ ಸಮ್ಮರ್ ಅಲ್ಲ, ಬೆಸ್ಟ್ ಅಲ್ವಾ? ಫುಲ್ ಸ್ಲೀವಾ, ಕಾಟನ್. ಅದು ದಪ್ಪ ಇದೆ. ಟ್ರೈ ಮಾಡ್ತೀಯಾ? ಹೇಗಿದೆ? ಟೈಟ್ ಅನಿಸ್ತಿದೆ ಇದು. ಫ್ರೆಂಡ್ಸಿಗೆ ಬಂದಿದ್ದೀವಿ ಗ್ರೀನ್ ಡ್ರೆಸ್ ತೊಗೊಳಕ್ಕೋಸ್ಕರ. ಸ್ವೀಟ್ ಶಾಪಿಗೆ ಬಂದಿದ್ದೀವಿ, ಸ್ವೀಟ್ ತೊಗೊಂಡು ಹೋಗೋಕ್ಕೆ. ಊರಿಗೆ ಇದು ಮೈಸೂರು ಪಾಕ್ ಬೇಕಾಗಿತ್ತು, ಮೈಸೂರು ಪಾಕ್ ತೊಗೊಂಡಾಯ್ತು. ಪ್ರೀನ್ ಫೇವ್ರೆಟ್ ಪೇಟ ತೊಗೊಂಡಾಯ್ತು. ಆಮೇಲೆ ನಿಂಗೇನಮ್ಮ ಇಷ್ಟ? ಕಾಜು ಬರ್ಫಿ ತಗೋ. ಒಬ್ಬಟ್ಟು, ಕಾಂತಿ ಸ್ವೀಟ್ಸ್ ಒಬ್ಬಟ್ಟು. ನಮ್ಮದೇ ಇದೆ ಆಯ್ತು ಕಜಾಯ, ನಮ್ಮದೇ ಕಜಾಯ ಇದೆ. ಸ್ವೀಟ್ ಶಾಪಿಂಗ್ ಆಯಿತು, ಅವರಿಬ್ಬರದ್ದು ಬಟ್ಟೆ ಶಾಪಿಂಗ್ ಆಯಿತು, ಅರ್ಧಕ್ಕರ್ಧ ಶಾಪಿಂಗ್ ಆಯಿತು, ಇನ್ನೂ ಬಾಕಿ ಇದೆ. ಹೊಸ ಬಟ್ಟೆ, ಸ್ವೀಟ್ಸು, ಶಾಪಿಂಗ್ ಎಲ್ಲ ಯಾತಕ್ಕೆ ಅಂತಂದರೆ ನಾಳೆ ಒಂದು ವಿಶೇಷವಾಗಿರುವಂಥ ಪೂಜೆ ಇದೆ. ಆ ಪೂಜೆಗೆ ಹೋಗೋದಕ್ಕೂ ಮುಂಚೆ ಮಕ್ಳಿಗಿಬ್ರಿಗೂ ಹೊಸ ಬಟ್ಟೆ ಕೊಡಿಸ್ಕೊಂಡು ಹಾಗೆ ಸ್ವಲ್ಪ ತೊಗೊಂಡು ಹೋಗೋದಕ್ಕೆ ಸ್ವೀಟ್ಸ್ ಬೇಕಾಗಿತ್ತು. ಅದನ್ನೆಲ್ಲ ತೊಗೊಂಡು ಹೊರಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೊರಡಬೇಕಾಗಿತ್ತು. ಹಾಗಾಗಿ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ಮನೆಯಿಂದ ಹೊರಟಿದ್ದೀವಿ. ನಾವು ಬಂದಿರೋದು ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಇವತ್ತು ನಮ್ಮ ತಂದೆ ಇಲ್ಲೊಂದು ವಿಶೇಷವಾಗಿರುವಂಥ ಪೂಜೆ ಇಟ್ಕೊಂಡಿದ್ದಾರೆ. ಅದು ಉತ್ಸವ ಸೇವೆ. ಉತ್ಸವ ಸೇವೆ ಮಾಡೋದಕ್ಕೂ ಮುಂಚೆ ಮೊದಲು ರಂಗನಾಥ ಸ್ವಾಮಿಗೆ ಅಭಿಷೇಕ, ಪೂಜೆ ಇದೆಲ್ಲ ಆಗುತ್ತೆ. ಅಭಿಷೇಕದ ನಂತರ ಇಲ್ಲಿ ಗೋಮಾತೆ ಪೂಜೆ ಆಗುತ್ತೆ. ಸೊ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ವರ್ಷದಲ್ಲಿ ಅಭಿಷೇಕ ನೋಡಿದ್ದಾಗಲಿ ಅಥವಾ ದೇವಸ್ಥಾನದಲ್ಲಿ ಗೋಮಾತೆ ಪೂಜೆ ಎಲ್ಲ ನೋಡಿದ್ದಾಗಲಿ ಇದೇ ಫಸ್ಟ್ ಟೈಮ್. ತುಂಬ ಚೆನ್ನಾಗಿತ್ತು. ಅಭಿಷೇಕ ಆದ ನಂತರ ಇಲ್ಲಿ ಗೋಮಾತೆ ಪೂಜೆ ನಡೀತಾ ಇದೆ. ಅಭಿಷೇಕದ ಟೈಮಲ್ಲಾಗಲಿ ಅಥವಾ ಗರ್ಭಗುಡಿಯಲ್ಲಾಗಲಿ ವಿಡಿಯೋ ಮಾಡೋದಕ್ಕೆ ನಮಗೆ ಅನುಮತಿ ಇಲ್ಲ.
ಸೊ ಅಭಿಷೇಕ ಮುಗಿಸ್ಕೊಂಡು ಹೊರಗಡೆ ಬಂದು ಗೋಮಾತೆ ಪೂಜೆ ಎಲ್ಲ ಆದಮೇಲೆ ಒಳಗಡೆ ಮತ್ತೆ ಅಲಂಕಾರ ಎಲ್ಲ ಆದಮೇಲೆ ನೈವೇದ್ಯ ಪೂಜೆ ಇದೆಲ್ಲ ಆದಮೇಲಕ್ಕೆ ಉತ್ಸವ ಸೇವೆ ನಡೆಯುತ್ತೆ. ಇದು ದೇವರ ಅಭಿಷೇಕ ಮಾಡಿ ನಂತರ ಅಲ್ಲಿ ಅಭಿಷೇಕ ಮಾಡಿರುವಂಥ ತೀರ್ಥ ಮತ್ತು ನೀರು ತಲೆ ಮೇಲೆ ನೀರು ಹಾಕ್ತಾರೆ. ಅಭಿಷೇಕದ ನೀರು ಮತ್ತು ಮೂರ್ತಿಗೆ ಹಚ್ಚಿರುವಂಥ ಅರ್ಶಿನ ಇದನ್ನೆಲ್ಲ ಕೊಡ್ತಾರೆ. ಮನೇಲಿ ಇಟ್ಕೊಂಡು ಅದನ್ನು ಅವಾಗವಾಗ ಹಚ್ಕೋಬೋದು. ಇದೇ ಫಸ್ಟ್ ಟೈಮ್ ನಾವು ರಂಗನಾಥಸ್ವಾಮಿ ಅಭಿಷೇಕ ನೋಡಿದ್ದು ಇಷ್ಟು ವರ್ಷಕ್ಕೆ. ಯಾವಾಗಲೂ ನಾವು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿದ್ವಿ. ಇವತ್ತು ಬೆಳಗ್ಗೆನೇ ಬೇಗ ಬಂದು ದರ್ಶನ ಇದು ಏನೋ ಅಭಿಷೇಕ ಮುಗಿಸ್ಕೊಂಡು ನಂತರ ಇವಾಗ ಮೆರವಣಿಗೆ ದೇವರ ಪೂಜೆ ಕರ್ಕೊಂಡು ಬರ್ತಾರೆ. ಇಲ್ಲಿಯವರೇನಾ? ಏನಿಲ್ಲ ಮಾತಾಡ್ತಾರೆ, ಹೋಗೋಣ. ಇಲ್ಲಿ ಊಟ ಹಾಕ್ತಾರೆ. ಈ ಶನಿವಾರ ವಿಶೇಷವಾಗಿ ಊಟದ ವ್ಯವಸ್ಥೆ ಇರುತ್ತೆ. ಆ ಕಡೆ ಅಡುಗೆ ನಡೀತಾ ಇದೆ. ಸೊ ಯಾರು ಬ್ರೇಕ್ಫಾಸ್ಟ್ ಮಾಡೋವಂಥವ್ರು ಇಲ್ಲಿ ಮಾಡ್ಕೋಬೋದು. ಮನೆಯಿಂದನೇ ಅಮ್ಮ ಪುಳಿಯೋಗರೆ ಮಾಡ್ಕೊಂಬಂದಿದ್ದಾರೆ. ಬೆಳಗ್ಗೆನೇ ಅಭಿಷೇಕದ ಪೂಜೆ ಇದ್ದಿದ್ದರಿಂದ ಯಾರು ಕೂಡ ತಿಂಡಿ ತಿನ್ಕೊಂಬಂದಿರಲ್ಲ. ಹಾಗಾಗಿ ನಮ್ಮ ಮನೆಯಿಂದನೇ ಪುಳಿಯೋಗರೆ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ರು. ಸೊ ಇಲ್ಲಿ ಪೂಜೆ ಎಲ್ಲ ಆದ ನಂತರ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅನಂತರ ಎಲ್ಲ ರೆಡಿ ಆಗಿಬಿಟ್ಟು ಬಂದು ಉತ್ಸವ ಸೇವೆಗೆ ಹೊರಡಬೇಕು. ಸೊ ತಿಂಡಿಗೋಸ್ಕರ ಪುಳಿಯೋಗರೆ ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ರು, ಬರುವಂಥ ಗೆಸ್ಟ್ಗಳಿಗೂ ಇರಲಿ ಅಂತನಕ್ಕೋಸ್ಕರ. ಹಾಗೆ ಊಟದ ವ್ಯವಸ್ಥೆಗೋಸ್ಕರ ಇಲ್ಲಿ ಸಾವಿರಕಾಲ್ ಮಂಟಪ ಅಂತಲೇ ಇದೆ. ಇಲ್ಲಿಗೆ ದುಡ್ಡು ಕೊಟ್ಬಿಟ್ರೆ ಅವ್ರು ಅಡುಗೆ ಮಾಡ್ತಾರೆ. ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಹಾಗೆ ಸುಮಾರು ಜನ ತರಕಾರಿ ಬೆಳೆದಿರುವಂಥವ್ರು ಅಥವಾ ದಾನ ಕೊಡುವಂಥವ್ರು ಕೂಡ ಇಲ್ಲಿಗೆ ತರಕಾರಿ ಇದನ್ನೆಲ್ಲ ತಂದು ಕೊಡ್ತಾರೆ. ಅಂದರೆ ಸುಮಾರು ಜನ ಊಟ ಮಾಡೋದ್ರಿಂದ ನಮ್ಮದು ಒಂದು ಸೇವೆ ಇರಲಿ ಅಂತ ಅನ್ನೋದಕ್ಕೋಸ್ಕರ. ಇವತ್ತು ಸೇವೆ ಮಾಡಿಸ್ಬೇಕು ಅಂತ ಅನ್ನೋದನ್ನು ಮುಂಚೆನೇ ಬುಕ್ ಮಾಡ್ಕೊಂಡಿದ್ರು ನಮ್ಮ ತಂದೆ. ಒಂದು ವಾರಕ್ಕೆ ಮುಂಚೆನೇ ಬಂದು ಇಷ್ಟು ಜನಕ್ಕೆ ಊಟಕ್ಕೆ ಅಂತ ಹೇಳಿ ಸ್ವಲ್ಪ ದುಡ್ಡು ಕೊಟ್ಟು, ಹಾಗೆ ಇವತ್ತಿನ ಒಂದು ಏನು ಉತ್ಸವ ಸೇವೆಗೂ ಕೂಡ ಇದೆಲ್ಲ ಬುಕ್ ಮಾಡಿಸಿ ಹೋಗಿದ್ರು. ರೂಮ್ ಕೂಡ 2 ಬುಕ್ ಮಾಡಿದರು. ಇದೇ ಮಂಟಪದ ಎದುರುಗಡೆಗೆ ದೇವಸ್ಥಾನದ ಕಡೆಯಿಂದನೇ ರೂಮ್ಗಳು ಸಿಗುತ್ತೆ. ಸೊ ಎಲ್ಲರೂ ಹೋಗಿ ಮತ್ತೆ ಎಲ್ಲ ರೆಡಿಯಾಗಿ ವಾಪಸ್ ಬರೋ ಅಷ್ಟರಲ್ಲಿ ಅಡುಗೆ ರೆಡಿ ಇತ್ತು. ಮತ್ತು ನಮ್ಮ ತಂದೆನ ಕರೆದು ಏನು ಪೂಜೆ ಎಲ್ಲ ಆದಮೇಲಕ್ಕೆ ಇಲ್ಲೊಂದು ರಂಗನಾಥಸ್ವಾಮಿ ಫೋಟೋ ಇಟ್ಕೊಂಡಿದ್ದಾರೆ. ಸೊ ಮಾಡಿರುವಂಥ ಪ್ರಸಾದದೆಲ್ಲನೂ ಇಟ್ಟು ಪೂಜೆ ಮಾಡಿದ ನಂತರ ಬಂದವರೆಲ್ರಿಗೂ ಊಟ ಹಾಕೋದಕ್ಕೆ ಶುರುವಾಗುತ್ತೆ. ಅಷ್ಟರಲ್ಲಿ ನಮ್ಮದು ಉತ್ಸವ ಸೇವೆ ಏನಿತ್ತು ಅಲ್ಲಿಗೆ ಹೊರಟ್ವಿ. ಇದಕ್ಕೆ ಮುಂಚೆ ಕೂಡ ಇನ್ನೊಬ್ರದ್ದು ಉತ್ಸವ ಸೇವೆ ಇತ್ತು. ಅದಾದ ನಂತರ ನಮ್ದು ಇದ್ದಿದ್ದರಿಂದ ಸುಮಾರು ಒಂದು 11:30-12 ಗಂಟೆನೇ ಆಗಿತ್ತು. ಅಷ್ಟರಲ್ಲಿ ಉತ್ಸವ ಮೂರ್ತಿನ ದೇವಸ್ಥಾನದ ಹಿಂದೆಗಡೆ ಇರುವಂಥ ಬಾಗಿಲಿಂದ ಹೊರಗಡೆ ತೊಗೊಂಬಂದು ಪೂಜೆ ಆದ ನಂತರ ಕಂಪ್ಲೀಟ್ ಒಂದು ಪ್ರದಕ್ಷಿಣೆ ಬರುತ್ತೆ. ರಂಗನಾಥ ಸ್ವಾಮಿ ದೇವಸ್ಥಾನದ ಪೂರ್ತಿ ಒಂದು ಪ್ರದಕ್ಷಿಣೆ ಬಂದ ನಂತರ ಮತ್ತೆ ಮೂರ್ತಿನ ಒಳಗಡೆ ತೊಗೊಂಡು ಹೋಗ್ತಾರೆ. ಸೊ ಈ ರೀತಿ ಮಾಡಿಸ್ಬೇಕು ಅಂತಂದರೆ ಮುಂಚೆನೇ ಬಂದು ಬುಕ್ ಮಾಡಿಕೊಂಡು ಹೋಗಿರಬೇಕು. ಹಾಗೆ ಬಂದ ಎಲ್ಲರೂ ನೆಂಟರುಗಳು ಕೂಡ ಈ ಉತ್ಸವದ ಜೊತೆಗೇ ಬಂದು ಅಲ್ಲಲ್ಲಿ ಈಡ್ಗಾಯಿ ಹೊಡಿತಾ ಮೂರ್ತಿಯನ್ನು ಮೆರವಣಿಗೆ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾರೆ ವಾದ್ಯಗೋಷ್ಠಿಗಳ ಜೊತೆಗೆ. ಹಾಗೆ ಮತ್ತೊಂದು ಏನಂದರೆ ವಿಶೇಷ, ಇಲ್ಲಿ ಬೆಳ್ಳಿ ಗದೆ ಕೊಡ್ತಾರೆ. ಆ ಬೆಳ್ಳಿ ಗದೆನ ಉತ್ಸವ ಮಾಡಿಸೋವಂಥವ್ರು ಹೊತ್ಕೊಂಡು ಹೋಗ್ಬೋದು. ಈ ಒಂದು ಸೇವೆ ನಮ್ಮ ತಾತ ಮಾಡಿಸಿದ್ರು ಸುಮಾರು ವರ್ಷಗಳ ಹಿಂದೆ. ನಾವೆಲ್ಲ ಅವಾಗ ತುಂಬ ಚಿಕ್ಕವರಿದ್ವಿ. ಆಗಿಲ್ಲ, ನಮಗಿನ್ನೂ ಒಂದು 10-12 ವರ್ಷ ಅಂತ ಅನ್ಕೋತೀನಿ. ಸೊ ಆ ಟೈಮಲ್ಲಿ ಈ ಒಂದು ಉತ್ಸವ ಸೇವೆ ಮಾಡಿದ್ದು ಮತ್ತು ನಮಗೆ ಈ ಒಂದು ಸೇವೆ ನೋಡೋವಂಥ ಭಾಗ್ಯ ಸಿಕ್ಕಿದ್ದು ಈಗಲೇ. ಸೊ ಮನೆಯವರು ಉತ್ಸವ ಮಾಡಿಸೋ ಅಂಥವ್ರು ಮುಂದೆ ಬೆಳ್ಳಿಗದೆ ಹೊತ್ಕೊಂಡು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೋದು. ನಮ್ಮ ತಂದೆಗೆ ಸ್ವಲ್ಪ ದೂರ ಮಾತ್ರ ನಡಲಿಕ್ಕಾಯಿತು. ಆನಂತರ ಅದನ್ನು ಮೊಮ್ಮಗಂಗೆ ಬೆಳ್ಳಿಗದೆನ ಹೊರಿಸಿದ್ರು. ಅರ್ಧ ದಾರಿ ಮಾತ್ರ ನನ್ನ ತಂದೆ ಮೆರವಣಿಗೆಗೆ ಬಂದರು, ನಡಿಲಿಕ್ಕಾಗಲಿಲ್ಲ ಅವ್ರಿಗೆ. ಆನಂತರ ಕಂಪ್ಲೀಟಾಗಿ ಒಂದು ಪ್ರದಕ್ಷಿಣೆ ಬಂದ ಮೇಲೆ ಮೂರ್ತಿಯನ್ನು ಒಳಗಡೆ ತೊಗೊಂಬಂದು ಪೂಜೆ ಮಾಡಿ ನಂತರ ವಾಪಸ್ ತೊಗೊಂಡು ಹೋಗಿ ಗರ್ಭಗುಡಿನಲ್ಲಿ ಇಟ್ಬಿಡ್ತಾರೆ.
ಪೂಜೆ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಹಾಗೆ ಬಂದಿರೋಂಥ ಗೆಸ್ಟ್ಗಳಿಗೆಲ್ಲ ಇಲ್ಲೇ ಕರೆದು ಕುಂಕುಮ ಕೊಟ್ಟು ಮಾತಾಡಿಸಿ ಕಳಿಸಿದ್ದಾಯಿತು. ದೇವಸ್ಥಾನದ ಅಕ್ಕಪಕ್ಕ ಈ ಥರ ಸುಮಾರು ರೂಮ್ಗಳಿದೆ. ಮದುವೆ ಮಾಡೋಂಥವ್ರು ಕೂಡ ಇಲ್ಲೇ ಬಂದು ಮದುವೆ ಮಾಡ್ತಾರೆ. ಹಾಗೆ ಎಲ್ಲ ತುಂಬ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡ್ಯಾರೆ. ಊಟಕ್ಕಾಗಲಿ ಉಳ್ಕೊಳ್ಳೋದಕ್ಕಾಗಲಿ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿದೆ. ಇವರು ಭರತ್ ಅಂತ ನನ್ನ ತಮ್ಮಂಗೆ ಫ್ರೆಂಡು. ಹಾಗೆ ಇದಕ್ಕೆ ಮುಂಚೆ ಒಂದು ಸೈಕಲ್ ಯಾತ್ರೆ ಅಂತ ಮಾಡಿದ್ರು, ಆಲ್ ಓವರ್ ಇಂಡಿಯಾ ಸೈಕಲ್ ಯಾತ್ರೆ ಅಂತ ಮಾಡಿದ್ರು. ಕಾರ್ಗಿಲ್ಗೆ ಸೈಕಲಲ್ಲಿ ಹೋಗಿದ್ರು. ಇವ್ರದ್ದು ಒಂದು ಪಬ್ಲಿಸಿಟಿ ಇಲ್ಲ. ಯಾಕೆ ಅಂದರೆ ಇವ್ರಿಗೆ ಪಬ್ಲಿಸಿಟಿ ಇಷ್ಟ ಇಲ್ಲ, ಅವ್ರು ಮಾಡಬೇಕು ಅಂತ ಉದ್ದೇಶ ಇತ್ತು. ಇವಾಗ ಹೊಸದಾಗಿ ಶುರು ಮಾಡಿರೋದೇನೆಂದರೆ ರೈತರ ಆತ್ಮಹತ್ಯೆ ಮುಕ್ತಿ ಕರ್ನಾಟಕ ನಿರ್ಮಾಣಕ್ಕಾಗಿ ಅಂತ ಹೇಳಿ ಸುಮಾರು 60,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದಾರಲ್ಲ, ಅದನ್ನೆಲ್ಲ ಮುಕ್ತವಾಗಿ ನಿಲ್ಲಿಸಬೇಕು ಅಂತ ಅನ್ನೋ ಕಾರಣಕ್ಕೆ ಒಂದು ಕೋಆಪ್ರೇಟ್ ಮಾಡೋ ರೀತಿಯಲ್ಲಿ ಇದೊಂದು ಯಾತ್ರೆ ಮಾಡ್ತೀರಾ. ಆಲ್ ಓವರ್ ಇಂಡಿಯಾ ಮಾಡ್ತಿದ್ದಾರೆ ಇವಾಗ. ಕರ್ನಾಟಕ ಮಾತ್ರ ಕಾಣಿಸ್ತಾ ಇರೋದು ಅಶ್ವಮೇಧ ಯಾಗ ಅಂತ ರೈತರ ಆತ್ಮಹತ್ಯೆ ತಡೆಹಿಡಿಯೋದಕ್ಕೋಸ್ಕರ ಈ ಒಂದು ಪರ್ಯಟನೆ ಬಂದು ಈಗ ನಾವು ಶುರು ಮಾಡ್ತಿರೋದು ಇಡೀ ಭಾರತದಾದ್ಯಂತ ನಡೀತಾ ಇದೆ. ಗೋ ಸಮ್ಮಾನ ಅಭಿಯಾನ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಕರ್ನಾಟಕದಲ್ಲಿ ಗೋಮಾತೆಯ ಗೌರವ ಅಭಿಯಾನ ಅಂತ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಏನು ಇಡೀ ಭಾರತದಲ್ಲಿ ದೇಸಿ ಗೋವುಗಳನ್ನ ಸಂರಕ್ಷಣೆ ಮಾಡಬೇಕು, ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಗೋಶಾಲೆಗಳಾಗಬೇಕು ಅನ್ನೋದು ಮುಖ್ಯವಾದ ಉದ್ದೇಶ. ಈ ಒಂದು ಯಾತ್ರೆಯ ಮುಖ್ಯ ಉದ್ದೇಶ ಏಪ್ರಿಲ್ 27ನೇ ತಾರೀಕು 2026 ಭಾರತ ದೇಶದ ಪ್ರತಿ ತಾಲೂಕಿನಲ್ಲಿ 5,400 ತಾಲೂಕುಗಳಲ್ಲಿ ತಾಲೂಕು ಕೇಂದ್ರದಲ್ಲಿ ಆಯಾ ತಾಲೂಕಿನಲ್ಲಿ ಕನಿಷ್ಠ 5,000 ಸಹಿ ಸಂಗ್ರಹ ಮಾಡಿ ಅಲ್ಲಿನ ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಮಾಡೋಣ. ಈ ಒಂದು ಗೋಹತ್ಯೆ ಬಗ್ಗೆ ಮತ್ತು ಗೋವಿನ ಅಳಿವಿನಂಚಿನಲ್ಲಿರೋ ಗೋನ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಪೂರ್ತಿ ಮಾಹಿತಿನ ನಾವು ಎಲ್ಲ ಗೋಶಾಲೆಗಳಿಗೆ, ಎಲ್ಲ ಸಾಧು ಸಂತರಿಗೆ ಇದನ್ನು ತಲುಪಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಬರಬೇಕಾದ್ರೆ ಇವತ್ತು ಮಾಗಡಿಯಲ್ಲಿ ನಮ್ಮ ಗುರುಗಳು, ಯೋಗ ಗುರುಗಳು ಶ್ರೀ ರಂಗನಾಥ್ಜಿ ಅವರು ಪರಿಚಯ ಮೀಟ್ ಮಾಡಬೇಕಾಯಿತು. ಸೊ ಮುಖ್ಯವಾದ ಉದ್ದೇಶ ಏನಂದರೆ ನಮ್ಮ ದೇಶದಲ್ಲಿ ಪ್ರತಿದಿನಕ್ಕೆ ಒಂದು 80,000ಕ್ಕೂ ಹೆಚ್ಚು ಗೋವುಗಳು ಹತ್ಯೆ ಆಗ್ತಾ ಇದೆ. ಅದರಿಂದ ಕೋಟ್ಯಾಂತರ ಎಕರೆ ಭೂಮಿ, ಲಕ್ಷಾಂತರ ಎಕರೆ ಭೂಮಿ ವಿಷಮುಕ್ತವಾಗೋದು ತಡೆಯೋಕ್ಕಾಗ್ತಾ ಇಲ್ಲ. ಗೋವು ಹತ್ಯೆಯಿಂದ ಮುಖ್ಯವಾಗಿ ಭೂಮಿ ವಿಷ ಆಗೋದನ್ನು ತಪ್ಪಿಸ್ಬೋದು. ಯಾಕಂದರೆ ಕೋಟ್ಯಾಂತರ ಟನ್ಗಟ್ಟಲೆ ನಾವು ಏನು ರಸಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು ಹಾಕ್ತೀವಲ್ಲ, ಅದು ಮಳೆ ಮೂಲಕ ನದಿಗಳನ್ನ ಸೇರಿ, ಆ ನದಿಗಳಿಂದ ಸಮುದ್ರ ಸೇರಿ ಎಲ್ಲ ಜಲ, ಸಮುದ್ರ, ನದಿಗಳು ಎಲ್ಲ ವಿಷಮುಕ್ತ ಆಗ್ತಿದೆ. ಇದು ಪೂರ್ತಿ ವಿಷ ತಲುಪಿಸೋಕ್ಕೆ ಒಂದು 2 ಅವರ್ ಬೇಕಾಗುತ್ತೆ. ಧನ್ಯವಾದಗಳು ಎಲ್ರಿಗೂ. ಬೇಸಿಕಲಿ ಇವಾಗ ಏನಂತಂದರೆ ಹಿಂದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೂಡ ಆಗ್ತಿದೆ. ಪಾಪ ಅವ್ರು ಎಷ್ಟೋ ಹೇಳ್ತಾ ಇದ್ದಾರೆ, ಅದನ್ನು ಕೇಳಿಸ್ಕೊಳಕ್ಕೆ ಆಗ್ತಿತ್ತೋ ಇಲ್ಲೋ ನಿಮ್ಗೆ ಗೊತ್ತಿಲ್ಲ, ವಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತು. ಮೇಯ್ನ್ ಉದ್ದೇಶ ಏನಂತಂದರೆ ಇವ್ರ ತಂದೆ ಸೈನಿಕರಾಗಿ ಕೆಲಸ ಮಾಡಿದರು. ಅವ್ರ ಉದ್ದೇಶ ಈಗ ರೈತರು ಮತ್ತು ಗೋವುಗಳ ಬಗ್ಗೆ ಒಂದು ಇದೇನು ಹೇಳ್ತಾರೆ, ಒಂದು ಏನು ರಕ್ಷಣೆಗೋಸ್ಕರ ಇದೊಂದು ಯಾತ್ರೆ ಕೈಗೊಂಡಿದ್ದಾರೆ. ಸೊ ಸಪೋರ್ಟ್ ಎಲ್ಲರ ಕಡೆಯಿಂದನೂ ಇರಲಿ. ಹಾಗೆ ಗೋವುಗಳನ್ನ ಹತ್ಯೆಯನ್ನು ಖಂಡಿತ ಎಲ್ಲರೂ ನಿಲ್ಲಿಸಬೇಕು. ಅದ್ರ ಜೊತೆಗೆ ರೈತರು ಸಾವೇನಾಗ್ತದೆ ಅದೆಲ್ಲನೂ ಒಂದು ಕಡೆ ಏನು ಅದರೊಟ್ಟಿಗೆ ಬರಬೇಕು ಅಂತ ಅನ್ನೋದಷ್ಟೇ. ಈಗೇನಾಗಿದೆ, ಪ್ರತಿ ಯಾವುದೇ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳಿ. ಯಾವುದೋ ಒಬ್ಬರು ರೈತನ ಹತ್ರ ಅಟ್ಲೀಸ್ಟ್ ಒಂದು ದೇಸಿ ತಳಿಗಳು, ಒಂದು 2-3 ಹಸುಗಳಿದ್ರೆ 1.5-2 ಲಕ್ಷ ಬೆಲೆ ಬಾಳುವಂಥ ಈಗಿನ ಪರಿಸ್ಥಿತಿಗೆ 1.5-2 ಲಕ್ಷ ಅಷ್ಟು ಬೆಳೆ ಬೆಳ್ತಾ ಇದೆ ದೇಸಿ ಹಸುಗಳು. ಸೊ ಅದು ಯಾವುದೂ ಸಿಗ್ತಾ ಇಲ್ಲ. ಎಲ್ಲ ಎಲ್ಲಿ ನೋಡಿದ್ರು ಬರೀ ಹಾಲಿನ ಉದ್ದೇಶಕ್ಕೋಸ್ಕರ. ಅದು ಒಂದು ಕಡೆ ಸತ್ಯನೇ, ಯಾಕಂದರೆ ಆರ್ಥಿಕವಾಗಿ ಕೂಡ ಹಾಲು, ಇದೇನು ಸೀಮೆ ಹಸು ಹಾಲುಗಳು ಕೂಡ ಅದು ಬಳಕೆ ಆಗ್ತದೆ. ಆದರೆ ನಮ್ಮ ತಳಿಗಳು ಎಲ್ಲಿದೆ ಅಂತ ಹುಡುಕಬೇಕಾದಂಥ ಪರಿಸ್ಥಿತಿ ಬಂದಿದೆ. ಗೋಶಾಲೆ ಬಿಟ್ಟರೆ ಬೇರೆ ಎಲ್ಲೂ ಸಿಗ್ತಾ ಇಲ್ಲ. ಆ ಒಂದು ದುರನ್ನತನ ತಪ್ಪಿಸೋದಕ್ಕೋಸ್ಕರ ಈ ಒಂದು ಪರ್ಯಟನೆ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಸಹಕಾರ ಇರಲಿ. ಇದು ಏಪ್ರಿಲ್ 27ನೇ ತಾರೀಕು ದೇಶದ ನಮ್ಮ ಕರ್ನಾಟಕ ಮತ್ತು ನಮ್ಮ ಭಾರತ ದೇಶದ ಪ್ರತಿ ತಾಲೂಕು ಕೇಂದ್ರದಲ್ಲಿ ಇದೊಂದು ಅಭಿಯಾನ ನಡೀತಾ ಇದೆ, ಗೋಸಮ್ಮನ ಅಭಿಯಾನ ಅಂತ. ಮಾರ್ಚ್ 15ನೇ ತಾರೀಕು ಈ ವಿಚಾರವಾಗಿ ನಮ್ಮ ಬೆಂಗಳೂರಿನಲ್ಲಿ ಒಂದು ಸಭೆ ನಡೀತಾ ಇದೆ ರಾಜಾಜಿನಗರದಲ್ಲಿ. ಆ ಒಂದು ಸಭೆಗೆ ನನಗೆ 10 ಜಿಲ್ಲೆ 57 ತಾಲೂಕುಗಳು ಸ್ವಾಮೀಜಿಗಳನ್ನ ಮತ್ತು ಗೋಶಾಲೆಗಳನ್ನ ಎಲ್ಲರಿಗೂ ಭೇಟಿ ಮಾಡಿ ಆಹ್ವಾನ ಪತ್ರಿಕೆ ಕೂಡ ಕಳಿಸ್ಕೊಟ್ಟಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಒಂದೇ ಮಾತು. ರೈತರಿಗೂ ಒಳ್ಳೇದಾಗ್ಲಿ, ಹಾಗೆ ನಮ್ಮ ಭಾರತವ್ರಿಗೂ ಒಳ್ಳೇದಾಗ್ಲಿ. ಮಾಗಡಿಯಿಂದ ವಾಪಸ್ಸು ನಾವು ಬೆಂಗಳೂರಿಗೆ ಹೊರಟಿದ್ವಿ. ಆದರೆ ಅಮ್ಮ ತುಂಬ ಬಲವಂತ ಮಾಡಿದ್ರು ಮನೆಗೆ ಬಂದು ಹೋಗಿ ಅಂತ. ಸೊ ಇಲ್ಲಿಗೆ ಬಂದು ಇವ್ರನ್ನೆಲ್ಲ ಡ್ರಾಪ್ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೀ ಕುಡಿದು ಸುಧಾರಿಸ್ಕೊಂಡು ಮತ್ತೆ ವಾಪಸ್ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ನಾವು ಹೊರಟಾಗಲೇ 5:30 ಆಗಿತ್ತು. ಮನೆಗೆ ಹೋಗೋಷ್ಟೊತ್ತಿಗೆ ಸುಮಾರು 7:30-8 ಗಂಟೆನೇ ಆಗಿತ್ತು. ಸೊ ಫೆಬ್ರವರಿ ತಿಂಗಳ ಗಿವ್ ಅವೇ ವಿನ್ನರ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ಜನವರಿನಲ್ಲಿ 2 ಸೆಲೆಕ್ಟ್ ಮಾಡಿದ್ದೆ. ಈಗ ಫೆಬ್ರವರಿಯಲ್ಲಿ 3 ಜನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಸತಿಯ ವಿನ್ನರ್ ಅನೌನ್ಸ್ಮೆಂಟ್ ಮಾಡೋಕ್ಕೂ ಮುಂಚೆ ನಾನು ಕೇಳಿದ ಪ್ರಶ್ನೆ ಏನಂತಂದರೆ, ನಮ್ಮ ಪೇರೆಂಟ್ಸ್ದು ನಾನೇನು ವ್ಲಾಗ್ ಶೇರ್ ಮಾಡಿದ್ದೆ. ಅಪ್ಪ ಅಮ್ಮಂದು 50th ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮಲ್ಲಿ ಅಪ್ಪ ಅಮ್ಮನ ಏಜ್ ಹೇಳಿದ್ದೆ. ಆ ಏಜ್ ಎಷ್ಟು ಅಂತ ಕರೆಕ್ಟಾಗಿ ಗೆಸ್ ಮಾಡಿದವ್ರಿಗೆ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ತುಂಬ ಜನ ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. 382 ಕಮೆಂಟ್ ಬಂದಿದೆ. ಅದರಲ್ಲಿ ಸುಮಾರು 80% ಅಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಜನ ಕನ್ಫ್ಯೂಷನ್ ಇದ್ದೀರಾ.
ಅವ್ರ ಮದುವೆ ಆಗಿರೋಂಥ ಟೈಮಲ್ಲಿ ಏನು ಏಜ್ ಇತ್ತು ಅದನ್ನು ಸುಮಾರು ಜನ ಹೇಳಿದ್ದಾರೆ. ಆದರೆ ನಾನು ಕೇಳಿರೋದು ಅವ್ರು ಇವಾಗಿನ ಏಜ್ ಎಷ್ಟು ಅಂತ ಹೇಳಿ. ಸೊ ಅದೊಂದು ಸಣ್ಣ ತುಣುಕು ನಾನು ಹಾಕ್ತೀನಿ. ಮತ್ತು ಅವತ್ತು ನಾನು ಏನು ವಿಡಿಯೋ ಮಾಡಿರುವಾಗ ಹೇಳಿದ್ದೆ ಅದನ್ನು ಒಂದು ಸಣ್ಣ ತುಣುಕು ಹಾಕ್ತೀನಿ, ಅದು ನೋಡ್ಕೊಂಡು ಬಂದ್ಬಿಡಿ. ಆ ನಂತರ ವಿನ್ನರ್ ಯಾರು ಅಂತ ಅದನ್ನು ಅನೌನ್ಸ್ ಮಾಡ್ತೀನಿ. ಅಮ್ಮಗೆ 71 ವರ್ಷ. 71ಏನಮ್ಮ? ನಮ್ಮ ತಂದೆಗೆ 76. ಸೊ ನಾನು ಅವತ್ತು ಹೇಳಿದ್ದು ಅಪ್ಪ ಮತ್ತು ಅಮ್ಮನ ವಯಸ್ಸು ಎಷ್ಟು ಅಂತ ಕೇಳಿದ್ದೆ. ಸೊ ಸುಮಾರು ಜನ ತುಂಬ ಚೆನ್ನಾಗಿ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಅವಾಗಲೇ ತಕ್ಷಣ ಬಂದು ಕಮೆಂಟ್ ಮಾಡಿರೋರು ಇದ್ದಾರೆ. ನೋಡ್ದಲ್ಲೇ ಇರೋರು ಕೂಡ ಹೋಗಿ ಮತ್ತೆ ಆ ಬ್ಲಾಗ್ನ ನೋಡಿ ಕಮೆಂಟ್ ಮಾಡಿರೋರು ಇದ್ದಾರೆ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಏನು ಅಂತಂದರೆ ಅಮ್ಮಂಗೆ 71, ಅಪ್ಪಂಗೆ 76. ಇದನ್ನು ಯಾರು ಕರೆಕ್ಟಾಗಿ ಗೆಸ್ ಮಾಡಿದಾರ? ಇದಿಷ್ಟು ಜನರಲ್ಲಿ 3 ಜನನ ನಾನಿವತ್ತು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 3 ಜನದಲ್ಲಿ ಮೊದಲನೇದಾಗಿ ಗೌತಮಿ, ನಮಿತಾ, ಕೋಮಲ ಶ್ರೀನಿವಾಸ್. ಈ 3 ಜನ ನಾನಿವತ್ತು ಈ ಸರ್ತಿ ವಿನ್ನರ್ ಆಗಿ ಸೆಲೆಕ್ಟ್ ಮಾಡಿದ್ದೀನಿ. ಹೊರಡಕ್ಕೂ ಮುಂಚೆ ಇವತ್ತು ಸೆಲೆಕ್ಟ್ ಆಗಿರೋಂಥ ಈ ಎಲ್ಲ ವಿನ್ನರ್ಸ್ ನಿಮ್ಮೆಲ್ಲ ಡೀಟೇಲ್ ಅಂದರೆ ಅಡ್ರೆಸ್ಸಿಂದ ಹಿಡಿದು ಮತ್ತು ಫೋನ್ ನಂಬರ್ ಮತ್ತು ಪಿನ್ ಕೋಡ್ ಪ್ರತಿಯೊಂದನ್ನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಶೇರ್ ಮಾಡಿ. ಕಂಗ್ರ್ಯಾಚುಲೇಷನ್ಸ್ ಯಾರೆಲ್ಲ ವಿನ್ನರ್ ಆಗಿ ಸೆಲೆಕ್ಟ್ ಆಗಿದ್ದೀರಾ. ಹಾಗೆ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಸೆಲೆಕ್ಟ್ ಆಗಿಲ್ಲ ಅವ್ರು ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದೇ ರೀತಿ ಪ್ರತಿ ತಿಂಗಳು ಇವೇ ನಡೀತಾ ಇರುತ್ತೆ. ಸೊ ಈ ಸರ್ತಿ 3 ಜನ ಮಾಡಿದ್ದೀನಿ, ಯಾರಿಗೊತ್ತು ಮುಂದಿನ ತಿಂಗಳು 4 ಜನನ ಮಾಡ್ಬೋದು, ಅದ್ರಲ್ಲಿ ನೀವು ಒಬ್ಬರು ಆಗಿರ್ಬೋದು. ಸೊ ಪಾರ್ಟಿಸಿಪೇಟ್ ಮಾಡ್ತಾ ಇರಿ, ಖಂಡಿತ ಈ ವರ್ಷ ಪೂರ್ತಿ ಗಿವ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಬ್ಲಾಗ್ ನೋಡ್ತಾ ಇರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಿ, ಹಾಗೆ ಇದೇ ರೀತಿ ಕೋಆಪ್ರೇಟ್ ಮಾಡ್ತೀರಿ ಅಂತ ಕೇಳ್ಕೊತಾ. ಸೊ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ.